ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿಜಯ್ ಜಾಧವ್. ತಮಗೆಲ್ಲರಿಗೂ ಕೂಡ ಸೆಕೆಂಡ್ ಪರ್ಸನ್ಸ್ ಕ್ಲಾಸ್ 4ಗೆ ಸ್ವಾಗತ. ವೆಲ್ಕಮ್ ಟು ಸೆಕೆಂಡ್ ಪರ್ಸನ್ಸ್ ಕ್ಲಾಸ್ 4. ಈ ಒಂದು ಕ್ಲಾಸ್ ಅಲ್ಲಿ ಇನ್ ದಿಸ್ ಲೆಸನ್ ಯು ವಿಲ್ ಲರ್ನ್ ಆಫ್ ಸೆಕೆಂಡ್ ಪರ್ಸನ್ಸ್, ಯು ಮತ್ತೆ ಯುವರ್. ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯು ಹೇಗೆ ಯೂಸ್ ಮಾಡಬೇಕು, ಯುವರ್ ಹೇಗೆ ಯೂಸ್ ಮಾಡಬೇಕು ಎನ್ನುವಂಥದ್ದೇ ಈ ಒಂದು ಕ್ಲಾಸ್ ಬಗ್ಗೆ. ಸೊ 4ನೇ ಕ್ಲಾಸ್ಗೆ ತಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಈಗಾಗಲೇ ನೀವು 3 ಕ್ಲಾಸ್ಗಳನ್ನ ಯಶಸ್ವಿಯಾಗಿ ಪೂರ್ಣವನ್ನ ಮಾಡಿದ್ರಿ. ಅದೆಲ್ಲವೂ ಕೂಡ ತಮಗೆ ಸಾಕಷ್ಟು ನಾಲೆಜ್ ಅನ್ನು ಕೊಟ್ಟಿದೆ. ನೀವು ತುಂಬಾನೇ ಕಲ್ತಿದಿರಿ. ಹಾಗೆ ನಿಮ್ಮ ಕಲಿಕೆ ಮುಂದುವರಿಸೋಣ ಬನ್ನಿ. ಯು ಮತ್ತೆ ಯುವರ್ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಸೆಕೆಂಡ್ ಪರ್ಸನ್ಸ್ ಯು ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಾವು ತಿಳಿದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಯು ಅಂದ್ರೆ ಏನು ಗೊತ್ತಾ? ನೀನು, ನೀವು. ಇದು ಸಿಂಗುಲರ್ಗೂ ಕೂಡ ಯೂಸ್ ಮಾಡಬಹುದು ಮತ್ತೆ ಪ್ಲೂರಲ್ಗೂ ಕೂಡ ಯೂಸ್ ಮಾಡಬಹುದು. ನೀನು ಅಂತ ಹೇಳ್ಬಿಟ್ಟು ನಾನು ಏನ್ ಹೇಳ್ತೀನಿ ಅಲ್ವಾ, ಸಿಂಗುಲರ್ ಆಗತ್ತೆ. ನೀವು ಅಂದ್ರೆ ಏನಾಗತ್ತಲ್ವಾ, ಅದು ಪ್ಲೂರಲ್ ಆಗತ್ತೆ. ಸೊ ದಿಸ್ ವರ್ಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸಿಂಗುಲರ್ ಅಂಡ್ ಆಸ್ ವೆಲ್ ಆಸ್ ಪ್ಲೂರಲ್. ನೌ ಲೆಟ್ ಅಸ್ ಲರ್ನ್ ಹೌ ಇಟ್ ಕ್ಯಾನ್ ಬಿ ಯೂಸ್ಡ್. ಇದನ್ನೆಲ್ಲಾನು ಕೂಡ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಯು ಕಾಲ್ ಮಿ ಲೇಟರ್. ನೀವು ನನಗೆ ಆಮೇಲೆ ಫೋನ್ ಮಾಡಿ ಅಥವಾ ಆಮೇಲೆ ಕರೆ ಮಾಡಿ ಅಂತ ಹೇಳ್ಬಿಟ್ಟು ಅರ್ಥ. ಓಕೆನಾ? ಯು ಕಾಲ್ ಮಿ ಲೇಟರ್, ಯು ಕಮ್ ಆಫ್ಟರ್ ಸಮ್ ಟೈಮ್. ಓಕೆ, ಈ ತರದೆಲ್ಲಾನು ಕೂಡ ನೀವು ಯೂಸ್ ಮಾಡಿ ಹೇಳ್ಬೋದು. ವೆನ್ ಶಾಲ್ ಐ ಕಾಲ್ ಯು ಅಲ್ವಾ? ವೆನ್ ಶಾಲ್ ಐ ಕಾಲ್ ಯು ಅಂದಾಗ ನೀವು ಯು ಕಾಲ್ ಮಿ ಲೇಟರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಯು ಕಾಲ್ ಮಿ ಲೇಟರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೀವು ನಂತರ ನನಗೆ ಕರೆ ಮಾಡಿ ಅಂತ ಹೇಳಿ ಹೇಳ್ಬೋದು. ಯು ಕಮ್ ಆಫ್ಟರ್ ಅನ್ ಅವರ್. ವೆನ್ ಶಾಲ್ ಐ ಕಮ್? ವೆನ್ ಶಾಲ್ ಐ ಕಮ್? ನಾನು ಯಾವಾಗ ಬರ್ಲಿ ಅಂತ ಹೇಳ್ಬಿಟ್ಟು ಅರ್ಥ. ಯು ಕಮ್ ಆಫ್ಟರ್ ಆನ್ ಅವರ್. ನೀವು 1 hour ಆದ್ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಅರ್ಥ. ಯು ಕಮ್ ಆಫ್ಟರ್ 2 hours. ನೀವು 2 hour ಆದ್ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಅರ್ಥ. ಯು ಕಮ್ ಟುಮಾರೋ. ನೀವು ನಾಳೆ ಬನ್ನಿ ಅಂತಲೂ ಕೂಡ ಹೇಳಬಹುದು. ಅರ್ಥ ಆಯ್ತಲ್ವಾ? ಕ್ವಶನ್ ಹೇಗೆ ಬರುತ್ತೆ, ಅದಕ್ಕೆ ಆನ್ಸರು ಕೂಡ ಹೇಗೆ ಮಾಡಬೇಕು ಅನ್ನುವಂಥದ್ದು ಕೂಡ ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯು ಗೋ ವಿತ್ ಹಿಮ್. ನೀನು ಅವನ ಜೊತೆ ಹೋಗು. ಗೋ ಅಂತ ಹೇಳ್ಬಿಟ್ಟು ಅರ್ಥ. ಯು ಗೋ ವಿತ್ ಹಿಮ್. ನೀವು ಅವನ ಜೊತೆ ಹೋಗಿ ಅಂತ ಕೂಡ ಹೇಳ್ಬೋದು. ಯು ಗೋ ವಿತ್ ಹಿಮ್. ನೀನು ಅವನ ಜೊತೆ ಹೋಗು ಅಂತ ಕೂಡ ಹೇಳ್ಬೋದು. ವಿತ್ ಹೂಮ್ ಶಾಲ್ ಐ ಗೋ? ನಾನು ಯಾರ ಜೊತೆ ಹೋಗ್ಲಿ? ಯು ಗೋ ವಿತ್ ಹಿಮ್. ನೀನು ಅವನ ಜೊತೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ. ಯು ಗೋ ವಿತ್ ಹಿಮ್. ನೀನು ಅವನ ಜೊತೆ ಹೋಗು ಅಂತ ಹೇಳ್ಬಿಟ್ಟು ಅರ್ಥ. ಯು ಆರ್ ಪ್ಲೇಯಿಂಗ್ ಗುಡ್. ಹೌ ಆಮ್ ಐ ಪ್ಲೇಯಿಂಗ್? ನೋಡಪ್ಪ, ಈಗ ನಾನೊಂದು ಆಟವನ್ನು ಆಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ನಾನೊಂದು ಆಟವನ್ನು ಆಡುವಂತ ಸಂದರ್ಭದಲ್ಲಿ ನಾನು ತಮಗೆ ಕೇಳ್ತೀನಿ ಒಂದು ಪ್ರಶ್ನೆಯನ್ನ. ಏನ್ ಪ್ರಶ್ನೆ ಅದು? ಹೌ ಆಮ್ ಐ ಪ್ಲೇಯಿಂಗ್? ನಾನು ಹೇಗೆ ಆಡ್ತಾ ಇದ್ದೀನಿ. ದೆನ್ ವಾಟ್ ಶುಡ್ ಬಿ ಯುವರ್ ಆನ್ಸರ್? ನೀವು ಅವಾಗ ನನಗೆ ಆನ್ಸರ್ ಏನ್ ಹೇಳ್ತೀರಿ? ನೀವು ನನಗೆ ರಿಪ್ಲೈ ಏನ್ ಕೊಡ್ತೀರಿ? ಯು ಆರ್ ಪ್ಲೇಯಿಂಗ್ ಗುಡ್. ಯು ಆರ್ ಪ್ಲೇಯಿಂಗ್ ಗುಡ್. ನೀವು ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅರ್ಥ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇದು ಯು ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ತಾ ಇರುವಂತದ್ದು. ಯುವರ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಯುವರ್ ಅಂದ್ರೆ ಏನ್ ಗೊತ್ತಾ? ನಿನ್ನ, ನಿಮ್ಮ. ನಿನ್ನ, ನಿಮ್ಮ. ದಟ್ ಈಸ್ ಯುವರ್ ಬುಕ್. ಹೂಸ್ ಬುಕ್ ಇಸ್ ದಿಸ್ ಅಂತ ಹೇಳ್ಬಿಟ್ಟು ನೀವು ನನಗೆ ಕೇಳಿದಿರಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅದು ನಿಮ್ದೇ ಬುಕ್ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತಿಳಿದುಕೊಳ್ಳೋಣ. ಹೂಸ್ ಬುಕ್ ಇಸ್ ದ್ಯಾಟ್ ಅಂತ ಹೇಳ್ಬಿಟ್ಟು ನೀವು ನನಗೆ ಕೇಳಿದ್ರಿ. ದಟ್ ಈಸ್ ಯುವರ್ ಬುಕ್. ದೆನ್ ವಾಟ್ ಐ ಆಮ್ ಟೆಲಿಂಗ್ ಯು? ಹೌ ಆಮ್ ಐ ರಿಪ್ಲೈಯಿಂಗ್ ಯು? ನಾನು ಹೇಗೆ ರಿಪ್ಲೈ ಮಾಡ್ತಾ ಇದ್ದೀನಿ ನಿಮಗೆ? ದಟ್ ಈಸ್ ಯುವರ್ ಬುಕ್. ಅದು ನಿಮ್ಮ ಪುಸ್ತಕ ಆಗಿರುತ್ತದೆ. ದಟ್ ಈಸ್ ಯುವರ್ ಬುಕ್ ಅಂದ್ರೆ ಏನು? ಅದು ನಿಮ್ಮ ಪುಸ್ತಕ ಆಗಿರುತ್ತದೆ. ಯುವರ್ಸ್ ಇಸ್ ಎ ಗುಡ್ ಜಾಬ್. ನಿಮ್ದೇನಪ್ಪಾ ಒಳ್ಳೆ ಕೆಲಸ ಇದೆ ಅಂತ ಹೇಳಿ ಹೇಳ್ತಾರಲ್ವಾ. ಹೌ ಇಸ್ ಮೈ ಜಾಬ್? ನಾನು ಸಿಂಪಲ್ ಆಗಿ ಕೇಳ್ತೀನಿ ನಿಮ್ಗೆ. ಹೌ ಇಸ್ ಮೈ ಜಾಬ್? ಓ, ಯುವರ್ಸ್ ಇಸ್ ಎ ಗುಡ್ ಜಾಬ್. ನಿಮ್ದೊಂದು ಉತ್ತಮವಾದಂತ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಗೊತ್ತಾಯ್ತಲ್ವಾ? ಯುವರ್ಸ್ ಇಸ್ ಎ ಗುಡ್ ಜಾಬ್. ನಿಮ್ದು ತುಂಬಾ ಚೆನ್ನಾಗಿ ಕೆಲಸ ಇದೆ. ಯುವರ್ ಬುಕ್ ಇಸ್ ಆನ್ ದ ಟೇಬಲ್. ಇಫ್ ಐ ಆಸ್ಕ್ ಯು ವೇರ್ ಇಸ್ ಮೈ ಬುಕ್, ದೆನ್ ವಾಟ್ ಶುಡ್ ಬಿ ಯುವರ್ ಆನ್ಸರ್? ವೇರ್ ಇಸ್ ಮೈ ಬುಕ್ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ. ನನ್ನ ಪುಸ್ತಕ ಟೇಬಲ್ ಮೇಲೆ ಇದೆ.
ಅದನ್ನ ನೀವು ಹೇಗೆ ನನಗೆ ಹೇಳ್ತೀರಿ? ಯುವರ್ ಬುಕ್ ಅಲ್ವಾ? ಯುವರ್ ಬುಕ್ ಈಸ್ ಆನ್ ದ ಟೇಬಲ್. ಯುವರ್ ಬುಕ್ ಇಸ್ ಆನ್ ದ ಟೇಬಲ್. ನಿಮ್ಮ ಪುಸ್ತಕ ಟೇಬಲ್ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಯುವರ್ ಬುಕ್ ಈಸ್ ಆನ್ ದ ಟೇಬಲ್. ಯುವರ್ ಪ್ರೆಸೆಂಟೇಶನ್ ವಾಸ್ ಎಕ್ಸಲೆಂಟ್. ಈಗ ನಾನು ನಿಮಗೆ ಪ್ರೆಸೆಂಟೇಶನ್ ಮಾಡಿ ಕ್ಲಾಸ್ ಅನ್ನು ಕೊಡ್ತಾ ಇದ್ದೀನಿ ಅಲ್ವಾ? ಸೆಲ್ಫ್ ಲರ್ನಿಂಗ್ ಕ್ಲಾಸ್. ಹಿಯರ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇಟ್ ವಿಲ್ ಬಿ ಕ್ಲಿಯರ್ಡ್ ಇನ್ ದ ಡೌಟ್ ಕ್ಲಿಯರೆನ್ಸ್ ಸೆಷನ್. ಓಕೆನಾ? ಡೌಟ್ ಕ್ಲಿಯರೆನ್ಸ್ ಸೆಷನ್ ಅಲ್ಲಿ ನಾನು ಪ್ರತಿಯೊಂದು ಡೌಟ್ ಅನ್ನ ಏನಾದ್ರೂ ಬಂದ್ರೆ ನಾನು ನಿಮಗೆ ಲೈವ್ ಕ್ಲಾಸ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ವಿವರವನ್ನ ನಾನು ಕೊಡ್ತಾ ಇದ್ದೀನಿ. ಖಂಡಿತವಾಗಿಯೂ ಕೂಡ ನಿಮಗೆ ಯಾವುದೇ ರೀತಿಯಾದಂತ ಡೌಟ್ ಇರೋದಿಲ್ಲ. ನೀವು ಚೆನ್ನಾಗಿ ಇಂಗ್ಲಿಷ್ ಗ್ರಾಮರ್ ಕಲಿಬೇಕನ್ನುವಂಥದ್ದೇ ನಮ್ಮ ಉದ್ದೇಶ ಆಗಿರುತ್ತದೆ ಸ್ನೇಹಿತರೆ. ಯುವರ್ ಪ್ರೆಸೆಂಟೇಶನ್ ವಾಸ್ ಎಕ್ಸಲೆಂಟ್. ಇಫ್ ಐ ಆಸ್ಕ್ ಯು ಹೌ ವಾಸ್ ಮೈ ಪ್ರೆಸೆಂಟೇಶನ್, ನನ್ನ ಪ್ರೆಸೆಂಟೇಶನ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ತಮಗೆ ಕೇಳಿದ್ರೆ ನಿಮ್ಮ ಉತ್ತರ ಏನಿರಬೇಕು? ಯುವರ್ ಪ್ರೆಸೆಂಟೇಶನ್ ವಾಸ್ ಎಕ್ಸಲೆಂಟ್. ಯುವರ್ ಪ್ರೆಸೆಂಟೇಶನ್ ವಾಸ್ ಎಕ್ಸಲೆಂಟ್. ನಿಮ್ಮ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು. ಇಫ್ ಮೈ ಪ್ರೆಸೆಂಟೇಶನ್ ವಾಸ್ ನಾಟ್ ಗುಡ್ ದೆನ್ ವಾಟ್ ಶುಡ್ ಬಿ ಯುವರ್ ಆನ್ಸರ್? ಯುವರ್ ಪ್ರೆಸೆಂಟೇಶನ್ ವಾಸ್ ನಾಟ್ ಗುಡ್. ನಿಮ್ಮ ಪ್ರೆಸೆಂಟೇಶನ್ ಚೆನ್ನಾಗಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೋದು. ಯುವರ್ ಪ್ರೆಸೆಂಟೇಶನ್ ವಾಸ್ ಎಕ್ಸಲೆಂಟ್. ಚೆನ್ನಾಗಿದ್ರೆ ಹಂಗೆ ಹೇಳ್ಬೇಕು. ಚೆನ್ನಾಗಿರ್ಲಿಲ್ಲ ಅಂದ್ರೆ ಯುವರ್ ಪ್ರೆಸೆಂಟೇಶನ್ ವಾಸ್ ನಾಟ್ ಗುಡ್ ಅಂತನೂ ಕೂಡ ನೀವು ಹೇಳಬಹುದು. ಇದು ನಿಮಗೆ ಯು ಮತ್ತೆ ಯುವರ್ ಬಗ್ಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಯು ಮತ್ತೆ ಯುವರ್ ಗೊತ್ತಾಯ್ತಲ್ವಾ? ನೀನು, ನೀವು, ಇದು ನಿನ್ನ, ನಿಮ್ಮ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಇದು ದಿಸ್ ಈಸ್ ಅಬೌಟ್ ಸೆಕೆಂಡ್ ಪರ್ಸನ್ಸ್. ಇದು ತಮಗೆಲ್ಲರಿಗೂ ಕೂಡ ನಾನು ಸೆಕೆಂಡ್ ಪರ್ಸನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಸಂಪೂರ್ಣವಾಗಿ ತಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳಿದುಕೊಂಡಿದ್ದೇನೆ. ಇದು ಸೆಕೆಂಡ್ ಪರ್ಸನ್ಸ್. ಇಲ್ಲಿ ಕ್ಲಾಸ್ 4 ಅಲ್ಲಿ ನಾವು ಮುಗಿಸ್ತಾ ಇದೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಧನ್ಯವಾದಗಳು.